ನಮಸ್ಕಾರ ವೀಕ್ಷಕರೇ. ಸಾಹುಕಾರಲ್ಲ ಭಿಕ್ಷುಕ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜಕಾರಣದ ಏಕೈಕ ಸಾಹುಕಾರ, ಬೆಳಗಾವಿ ಜಿಲ್ಲೆಯ ರಾಜಕಾರಣಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಆಡಿದಂತಹ ಮಾತು ಸಾಹುಕಾರಲ್ಲ ಭಿಕ್ಷುಕ ಅಂತೇಳಿ. PSI ನೇಮಕಾತಿ ಹಗರಣ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನೇಮಕಾತಿ ಹಗರಣದ ನಡುವೆ ಈಗ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಮತ್ತೊಂದು ಮುಜುಗರ. ಅದು ರಮೇಶ್ ಜಾರಕಿಹೊಳಿ ಅವರು ಮಾಡಿದಂತಹ ಸಾಲದ ರೂಪದಲ್ಲಿ. ಕರ್ನಾಟಕದಲ್ಲಿ ಬಿಜೆಪಿಗೆ ಬಹುಮತ ಇಲ್ಲದಿದ್ದರೂ ಕೂಡ ಆಪರೇಷನ್ ಕಮಲ ಮುಖಾಂತರ 2019ರಲ್ಲಿ ಕಮಲ ಸರ್ಕಾರ ಬರಲಿಕ್ಕೆ ಕಾರಣರಾದಂತಹ ರೂವಾರಿ ರಮೇಶ್ ಜಾರಕಿಹೊಳಿ, ಬಾಂಬೆ ಬಾಯ್ಸ್ಗೆ ಇವರೇ ನೇತಾರ. ಇಂತಹ ಸಾಹುಕಾರ್ ಈಗ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಬರೀ ಅವರು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ರೆ ಇದು ಸುದ್ದಿ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಾಲ ಮಾಡಿ ಅದರಲ್ಲಿ ಸಿಕ್ಕಾಕೊಳ್ಳೋದು ಸಹಜ. ಬಟ್ ಯಾವ ಬ್ಯಾಂಕುಗಳಿಂದ ಅವರು ಸಾಲ ಮಾಡಿದ್ದಾರೆ ಆ ಬ್ಯಾಂಕುಗಳಿಗೆ ಸಾಲ ಪಾವತಿಯೇ ಆಗ್ತಾ ಇಲ್ಲ, ಅದು ದೊಡ್ಡ ಇಶ್ಯೂ. ಅದರಲ್ಲೂ ಸಹಕಾರ ಬ್ಯಾಂಕುಗಳಿಗೆ ರಮೇಶ್ ಜಾರಕಿಹೊಳಿ ಅವರಿಂದ ಬಿಡುಗಾಸು ಕೂಡ ಹೋಗಿಲ್ಲ. ನೋಡಿ, 2008ರಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸ್ವಕ್ಷೇತ್ರ ಗೋಕಾಕ್ನಲ್ಲಿ ಒಂದು ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಕಂಪನಿ ಅಂತೇಳಿ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ 2008ರಲ್ಲಿ, 14 ವರ್ಷಗಳ ಹಿಂದೆ. ನೀವು ವಿಚಿತ್ರ ಅನಿಸ್ಬೋದು. ಇಲ್ಲೊಂದು ಲಿಸ್ಟ್ ಕೊಡ್ತೀವಿ ನಿಮಗೆ, ಯಾವ್ಯಾವ ಬ್ಯಾಂಕಿಂದ ಎಷ್ಟೆಷ್ಟು ಪಡೆದಿದ್ದಾರೆ. ಅಫೆಕ್ಸ್ ಬ್ಯಾಂಕಿಂದ ಇವರು 115 ಕೋಟಿ ರೂಪಾಯಿ ಸಾಲವನ್ನು ಪಡೀತಾರೆ ಅಫೆಕ್ಸ್ ಬ್ಯಾಂಕ್ನಿಂದ. ವಿಜಯಪುರ DCC ಬ್ಯಾಂಕ್ನಿಂದ 36 ಕೋಟಿ ರೂಪಾಯಿ ಸಾಲವನ್ನು ಪಡೀತಾರೆ, 38 ಕೋಟಿ ರೂಪಾಯಿ. ದಕ್ಷಿಣ ಕನ್ನಡ DCC ಬ್ಯಾಂಕ್ನಿಂದ 24 ಕೋಟಿ ಸಾಲವನ್ನು ಪಡೀತಾರೆ. ಉತ್ತರ ಕನ್ನಡ DCC ಬ್ಯಾಂಕಿಂದ 27 ಕೋಟಿ ಸಾಲವನ್ನು ಪಡೀತಾರೆ. ತುಮಕೂರು DCC ಬ್ಯಾಂಕಿಂದ 24 ಕೋಟಿ ರೂಪಾಯಿ ಸಾಲವನ್ನು ಪಡೀತಾರೆ. ಒಟ್ಟು 202 ಕೋಟಿ ರೂಪಾಯಿ ಸಾಲವನ್ನು ಪಡೀತಾರೆ. ಯಾರು? ರಮೇಶ್ ಜಾರಕಿಹೊಳಿ. ಅಂದರೆ ಕರ್ನಾಟಕದಲ್ಲಿರುವಂಥ ಬಹುತೇಕ ಎಲ್ಲ ಸಹಕಾರ ಬ್ಯಾಂಕುಗಳಿಂದ ದೊಡ್ಡ ದೊಡ್ಡ ಮೊತ್ತದ ಸಾಲವನ್ನೇ ಇವರು ಎತ್ತಿರ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಹೀಗೆ ಪಡೆದಂತಹ ಸಾಲವನ್ನು ರಮೇಶ್ ಜಾರಕಿಹೊಳಿ ಅವರು ಪಾವತಿಸೋದೇ ಇಲ್ಲ. ಉದಾಹರಣೆಗೆ ನಿಮಗೆ ಅಫೆಕ್ಸ್ ಬ್ಯಾಂಕಿಂದ ಅವರು 115 ಕೋಟಿ ಸಾಲವನ್ನು ಪಡೆದಿರ್ತಾರಲ್ಲ, ಅದರಲ್ಲಿ 95 ಕೋಟಿ ಸಾಲ ಬಾಕಿ. ಅಂದರೆ ಪಡೆದಿರುವಂತಹ ಸಾಲದಲ್ಲಿ ಅಲ್ಪ ಮೊತ್ತವನ್ನು ಪಾವತಿಸಿದ್ದಾರೆ ಹೊರತು, ಬಿಡಿಗಾಸನ್ನು ಪಾವತಿಸಿದ್ದಾರೆ ಹೊರತು, ಅದಾದ ಬಳಿಕ ಯಾವುದೇ ಸಾಲವನ್ನು ಮರುಪಾವತಿ ಮಾಡಲ್ಲ ಯಾರು? ರಮೇಶ್ ಜಾರಕಿಹೊಳಿ ಅವರು. ಈಗ ಈ ಸಾಲದ ಮೊತ್ತ, ಈ 202 ಕೋಟಿ ರೂಪಾಯಿ ಸಾಲದ ಮೊತ್ತ ಈಗ ಬಡ್ಡಿ ಮತ್ತು ಚಕ್ರ ದಂಡ ಪಾವತಿ, ಸಾಲ ಪಾವತಿ ವಿಳಂಬದಲ್ಲಿ ವಿಳಂಬಕ್ಕೋಸ್ಕರ ಹಾಕಲಾದಂತಹ ದಂಡ ಮತ್ತು ಸಾಲದ ಮೇಲಿನ ಬಡ್ಡಿ ಸೇರಿ ಸುಮಾರು 366 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಉದಾಹರಣೆಗೆ ಅಫೆಕ್ಸ್ ಬ್ಯಾಂಕಿಗೆ 174 ಕೋಟಿ ರೂಪಾಯಿ ಕೊಡಬೇಕು, ವಿಜಯಪುರ DCC ಬ್ಯಾಂಕಿಗೆ 55 ಕೋಟಿ ರೂಪಾಯಿ ಕೊಡಬೇಕು, ತುಮಕೂರು DCC ಬ್ಯಾಂಕಿಗೆ 43 ಕೋಟಿ ರೂಪಾಯಿ ಕೊಡಬೇಕು, ದಕ್ಷಿಣ ಕನ್ನಡ ಸೌತ್ ಕೆನರಾ DCC ಬ್ಯಾಂಕಿಗೆ 43 ಕೋಟಿ ರೂಪಾಯಿ ಕೊಡಬೇಕು, ಉತ್ತರ ಕನ್ನಡ DCC ಬ್ಯಾಂಕಿಗೆ 49 ಕೋಟಿ ರೂಪಾಯಿ ಕೊಡಬೇಕು. ಅಂದರೆ ಸುಮಾರು 360 ಕೋಟಿ ರೂಪಾಯಿ. ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇವರು ಕಬ್ಬು ಏನು ಸಪ್ಲೈ ಮಾಡಿದ್ರು ತಮ್ಮ ಸಕ್ಕರೆ ಕಾರ್ಖಾನೆಗೆ, ಅಲ್ಲಿ ರೈತರಿಗೆ ಸುಮಾರು 50 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಇದು ಕಾಂಗ್ರೆಸ್ ಮಾಡಿರುವ ಆರೋಪ. ಜೊತೆಗೆ ತೆರಿಗೆಯ ರೂಪದಲ್ಲಿ 200 ಕೋಟಿ ರೂಪಾಯಿ, ಆದಾಯ ತೆರಿಗೆ ಮತ್ತು ಇತರೆ ತೆರಿಗೆ ರೂಪದಲ್ಲಿ ಸುಮಾರು 200 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಎನ್ನುವಂಥದ್ದು ಇನ್ನೊಂದು ಆರೋಪ. ಜೊತೆಗೆ ಯೂನಿಯನ್ ಬ್ಯಾಂಕ್ನಿಂದ 20 ಕೋಟಿ ಸಾಲ ಎತ್ತಿದ್ದಾರೆ, ಅದಕ್ಕೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಅರಿಹಂತ್ ಬ್ಯಾಂಕ್ ಅಂತ, ಅರಿಹಂತ್ ಕೋಆಪರೇಟಿವ್ ಸೊಸೈಟಿ ಅಂತ, ಅಲ್ಲಿ ಇವರು ಸಾಲವನ್ನು ಬಾಕಿ ಉಳಿಸ್ಕೊಂಡಿರುವಂಥದ್ದು. ಸೊ ಸುಮಾರು ಎಲ್ಲ ಸೇರಿಸಿದ್ರೆ ಸುಮಾರು 600 ಕೋಟಿ ರೂಪಾಯಿ ಹೊರೆ. 2008ರಲ್ಲಿ ಸ್ಥಾಪನೆಯಾದಂಥ ಈ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಕಂಪನಿ 2017ರಲ್ಲಿ NPA ಅಂತೇಳಿ ಘೋಷಣೆ ಆಗುತ್ತೆ. NPA ಅಂತ ಹೇಳಿದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅಷ್ಟು ಸಿಂಪಲ್ ಆಗಿ ಏನಂತ ಹೇಳಿದ್ರೆ ಕಂಪನಿ ನಷ್ಟದಲ್ಲಿದೆ, ಇದನ್ನು ಇನ್ನು ನಡ್ಸೋಕ್ಕಾಗಲ್ಲ ಅಂತ ಅಷ್ಟೇ. ಸೊ 2017ರಲ್ಲಿ NPA ಅಂತೇಳಿ ಘೋಷಣೆ ಆಗುತ್ತೆ. ಇದರ ನಡುವೆ 2019ರಲ್ಲಿ ಸಾಲ ವಸೂಲಾತಿ ಮತ್ತು ಅಡಮಾನ ಜಪ್ತಿಗೆ ಒಂದು ನೋಟಿಸನ್ನು ಕೊಡಲಾಗುತ್ತೆ ಸೌಭಾಗ್ಯ ಶುಗರ್ಸ್ ಕಂಪನಿಗೆ, ರಮೇಶ್ ಜಾರಕಿಹೊಳಿ ಅವರ ಮಾಲೀಕತ್ವದ ಕಂಪನಿಗೆ. 2019ರಲ್ಲಿ ನೋಟಿಸ್ ಕೊಡಲಾಗುತ್ತೆ. 2019ರಲ್ಲಿ
ಧಾರವಾಡದ ಹೈಕೋರ್ಟ್ ಪೀಠ ಒಂದು ಆದೇಶವನ್ನು ಕೊಡುತ್ತೆ. ಏನು ಅಂತ ಹೇಳಿದ್ರೆ 50% ಏನೀಗ 600 ಕೋಟಿ ರೂಪಾಯಿ ಮೊತ್ತದಷ್ಟು ಬಾಕಿ ಉಳಿಸ್ಕೊಂಡಿದಾರಲ್ಲ, ಅದರಲ್ಲಿ 50% 6 ವಾರದ ಒಳಗೆ ಪಾವತಿ ಮಾಡಬೇಕು ನೀವು ಎನ್ನುವಂಥ ಸೂಚನೆಯನ್ನು ಈ ಕಂಪನಿಗೆ ಕೊಡ್ತಾರೆ. ನೋಡಿ, ಇಲ್ಲಿ ಇನ್ನೊಂದು ಮಜಾ ಏನು ಅಂತ ಹೇಳಿದ್ರೆ, ಸೆಪ್ಟೆಂಬರ್ 25ನೇ ತಾರೀಕು 2021 ಅಂದರೆ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಆಗ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದಂತಹ SR ಪಾಟೀಲ್ ಅವರು ಸಹಕಾರ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ಸಹಕಾರಿ ಬ್ಯಾಂಕುಗಳಿಗೆ ಯಾವ ಎಷ್ಟೆಷ್ಟು ಸಾಲದ ಬಾಕಿ ಬರಬೇಕಿದೆ ಅಂತೇಳಿ. ಅಲ್ಲಿ ಅವರು ಹೇಳ್ತಾರೆ, ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು, ಶಾಸಕರ ಮಾಲೀಕತ್ವದ ಕಾರ್ಖಾನೆಯೊಂದು 250 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಅಪೆಕ್ಸ್ ಬ್ಯಾಂಕ್, ಬೆಳಗಾವಿ ಮತ್ತು ಕಾರವಾರ DCC ಬ್ಯಾಂಕ್ಗಳಿಂದ ಬಾಕಿ ಉಳಿಸಿಕೊಂಡಿದೆ. ಕೆಲವು ಕಾರ್ಖಾನೆಗಳು ಮಾತ್ರ ಒಂದೇ ಒಂದು ರೂಪಾಯಿಯನ್ನು ಪಾವತಿಸಿಲ್ಲ, ಅದು ಆ ಕಾರ್ಖಾನೆಗಳು ನಡೆಯುತ್ತವೆ ಅಂತ ಹೆಸರು ಹೇಳಲ್ಲ. ಎಸ್ ಟಿ ಸೋಮಶೇಖರ್ ಅವರು ಹೆಸರು ಹೇಳಲ್ಲ ಯಾರ ಕಂಪನಿ ಅಂತೇಳಿ, ಬಟ್ ಕಂಪನಿಯ ಹೆಸರು ಹೇಳ್ತಾರೆ, ಸೌಭಾಗ್ಯ ಸಕ್ಕರೆ ಕಾರ್ಖಾನೆ, ಅದು ರಮೇಶ್ ಜಾರಕಿಹೊಳಿ ಒಡೆತನದ ಕಾರ್ಖಾನೆ. ಇದಿಷ್ಟು ಹಿನ್ನೆಲೆ. ಸೊ ಈಗ ಈ ಕಾಂಗ್ರೆಸ್ ಅವರು ಮಾಡ್ತಿರುವಂಥ ಆರೋಪಗಳ ಪ್ರಕಾರ, ಜೊತೆಗೆ ನಾವು ಈಗ ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆಯನ್ನು 2021 ಸೆಪ್ಟೆಂಬರ್ನಲ್ಲಿ ಸದನದಲ್ಲಿ ಸಚಿವರಾಗಿ ಅವರು ಸರ್ಕಾರದ ಪರವಾಗಿ ಕೊಟ್ಟಂತಹ ಮಾಹಿತಿಗಳನ್ನು ನೋಡಿದ್ರೆ ಸುಮಾರು 300, ಆಮೇಲೆ ಈ ಹೇಳಿಕೆ ಕೊಡ್ತಾರಲ್ಲ ಸಚಿವರು, ಈ ಹೇಳಿಕೆ ಕೊಟ್ಟಾದ ಬಳಿಕ 2021 ಡಿಸೆಂಬರ್ನಲ್ಲಿ, ಅಂದರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ, BJP ಶಾಸಕ, ಕಡೂರು ಕ್ಷೇತ್ರದ BJP ಶಾಸಕರು ಆಗಿರುವಂತಹ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರು ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಏನು ಅಂತ ಹೇಳಿದ್ರೆ, ಸುಮಾರು 360 ಕೋಟಿ ರೂಪಾಯಿ ಬಾಕಿ ಇದೆ. ಅಸಲು ಸಾಲ ಜೊತೆಗೆ ಸಾಲದ ಮೇಲಿನ ಬಡ್ಡಿ ಜೊತೆಗೆ ವಿಳಂಬ ಸಾಲ ಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಹಾಕಲಾಗಿರುವಂತಹ ದಂಡ ಸೇರಿ ಸುಮಾರು 360 ಕೋಟಿ ರೂಪಾಯಿ ಬಾಕಿ ಇದೆ. ಹೀಗಾಗಿ ನೀವು ಅದನ್ನು ವಸೂಲಿ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಎಸ್ ಟಿ ಸೋಮಶೇಖರ್ ಅವರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡುವಂಥದ್ದು ಸೆಪ್ಟೆಂಬರ್ 2021, ಕಳೆದ ವರ್ಷ. ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಉತ್ತರ ಬರೆಯುವಂಥದ್ದು ಅದಾದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ತಿಂಗಳ ಬಳಿಕ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ. ಈ ನಡುವೆ ಇಲ್ಲಿ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಅರಿಹಂತ್ ಕೋಆಪರೇಟಿವ್ ಸೊಸೈಟಿಯಿಂದ 20 ಕೋಟಿ ಸಾಲವನ್ನು ಕಂಪನಿಗೆ ಜಾರಕಿಹೊಳಿ ಅವರು ತಗೊಂಡಿರ್ತಾರೆ, 20 ಕೋಟಿ ರೂಪಾಯಿ ಸಾಲ. ಸೊ ಈ NPA ಆದಂತಹ ಹಿನ್ನೆಲೆಯಲ್ಲಿ ಆ ಸಾಲವನ್ನು ವಸೂಲಾತಿ ಮಾಡಲಿಕ್ಕೋಸ್ಕರ ಅರಿಹಂತ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನ್ಯಾಷನಲ್ ಕಂಪನಿ ಲಿಟಿಗೇಷನ್ ಟ್ರಿಬ್ಯುನಲ್ ಇದೆಯಲ್ಲ, ಲಾ ಟ್ರಿಬ್ಯುನಲ್, ಕಂಪನಿ ನ್ಯಾಯಾಧಿಕರಣಕ್ಕೆ ಒಂದು ಅರ್ಜಿಯನ್ನು ಹಾಕೋತಾರೆ. ನಾವು ಸಾಲ ವಸೂಲಾತಿಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ತಕರಾರನ್ನು ಸಲ್ಲಿಸಲಿಕ್ಕೆ. ಒಂದು ವೇಳೆ ಅರಿಹಂತ್ ಕೋಆಪರೇಟಿವ್ ಸೊಸೈಟಿ ಸಲ್ಲಿಸಿರುವಂಥ ಈ ಸಾಲ ವಸೂಲಾತಿ ಅರ್ಜಿಗೆ ತಕರಾರು ಏನಾದರೂ ಇದ್ದರೆ ಅದಕ್ಕೆ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡುತ್ತೆ NCLT ಟ್ರಿಬ್ಯುನಲ್ಲು. ಆ ಟ್ರಿಬ್ಯುನಲಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೊನೆಯ ದಿನ ಯಾವತ್ತು ಅಂತ ಹೇಳಿದ್ರೆ ಮೊನ್ನೆ 6ನೇ ತಾರೀಕು. ಸೊ ಇದಿಷ್ಟು ಕಥೆಗಳು. ಕರ್ನಾಟಕ ಸರ್ಕಾರ ಏನು ಮಾಡಿದ ಸಹಕಾರ ಇಲಾಖೆ ಅಂತ ಗೊತ್ತಿಲ್ಲ. ಬರಬೇಕಾಗಿರುವಂತಹ ಸಾಲದ ಮೂಲ ಸಾಲದ ಮೊತ್ತ ಅಪೆಕ್ಸ್ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್, ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿಗೆ ಸೇರಿ ಒಟ್ಟು 202 ಕೋಟಿ ರೂಪಾಯಿ ಸಾಲ ಬರಬೇಕು. ಅದ್ರ ಮೇಲೆ ಬಡ್ಡಿ ಬರಬೇಕು, ಜೊತೆಗೆ ವಿಳಂಬ ಪಾವತಿಗೆ ದಂಡ ಬರಬೇಕು. ಇದಿಷ್ಟು ಸೇರಿ 360 ಕೋಟಿ ರೂಪಾಯಿ ರಮೇಶ್ ಜಾರಕಿಹೊಳಿ ಪಾವತಿ ಮಾಡಬೇಕು ಸಹಕಾರಿ ಬ್ಯಾಂಕುಗಳಿಗೆ. 360 ಕೋಟಿ ರೂಪಾಯಿ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ರೈತರಿಗೆ 50 ಕೋಟಿ ರೂಪಾಯಿ ಕಬ್ಬಿಗೆ ಪಾವತಿ ಇದೆ ಅಂತ. ಜೊತೆಗೆ ಕಾಂಗ್ರೆಸ್ನವರ ಪ್ರಕಾರ ತೆರಿಗೆ ವಂಚನೆ ಸುಮಾರು 200 ಕೋಟಿ ರೂಪಾಯಿಯಷ್ಟು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಕರ್ನಾಟಕದ BJP ಸರ್ಕಾರದ ನಡೆ ಏನು? ಈಗ 360 ಕೋಟಿ ರೂಪಾಯಿಯನ್ನು ರಮೇಶ್ ಜಾರಕಿಹೊಳಿ ಅವರಿಂದ ಹೇಗೆ ವಸೂಲಿ ಮಾಡ್ತಾರೆ ಕಂಪನಿಯಿಂದ? ಕೊಟ್ಟಿದ್ದೀರಿ. ಆಮೇಲೆ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಏನು ಅಂತ ಹೇಳಿದ್ರೆ, NPA ಅಂತ ಘೋಷಣೆ ಆದ ಮೇಲೂ ಕೂಡ ಕಳೆದ ವರ್ಷ 2021ರಲ್ಲಿ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಕಂಪನಿ ಏನಿದೆ ಅದು 60 ಕೋಟಿ ರೂಪಾಯಿ ಲಾಭವನ್ನು ತೋರಿಸಿದೆ. ಹೆಂಗೆ ಸಾಧ್ಯವಿಲ್ಲ? NPA ಅಂದರೆ ಕಂಪನಿ ನಡ್ಸೋಕ್ಕಾಗಲ್ಲ ಅಂತ ಅರ್ಥ, ಮುಚ್ಚಿ ಹೋಗಬೇಕು ಕಂಪನಿ ಅಂತ. ಸೊ ಈಗ 360 ಕೋಟಿ ರೂಪಾಯಿ ವಸೂಲಾತಿಗೆ ಕ್ರಮ ಏನು ರಾಜ್ಯ ಸರ್ಕಾರದಿಂದ? ಇದು ಕಾಂಗ್ರೆಸ್ ಎತ್ತಿರುವಂತಹ ಪ್ರಶ್ನೆ. ಇಲ್ಲಿ ಇನ್ನೊಂದು ಪ್ರಮುಖ ಬೆಳವಣಿಗೆ ಆಗುತ್ತೆ. ಬಹುಶಃ ತುಂಬ ಜನಕ್ಕೆ ಅದು ಮರೆತೋಗಿರುತ್ತೆ. ಯಾಕಂತ ಹೇಳಿದ್ರೆ
DK ಮೇಲೆ IT ರೈಡ್ ದಾಳಿ ಆಗಿರುವಂಥದ್ದು ಗೊತ್ತೇ ಇದೆ. ಯಾಕಂತ ಹೇಳಿದ್ರೆ DK ಅವರು ಜೈಲಿಗೆ ಹೋದ್ರು. ಹೀಗಾಗಿ DK ಯಾಕೆ ಜೈಲಿಗೆ ಹೋಗಿದ್ರು ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ. IT ದಾಳಿ ಆಯಿತು, ED ದಾಳಿ ಆಯಿತು, CBI ದಾಳಿ ಆಯಿತು ಅಂತ. 2017ರಲ್ಲಿ ಜನವರಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ IT ದಾಳಿ ಆಗುತ್ತೆ. ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮತ್ತು ಕಾರ್ಖಾನೆಗಳ ಮೇಲೆ, ಇಬ್ಬರು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಖಾನೆಗಳು, ಕಚೇರಿಗಳು, ಮನೆಗಳ ಮೇಲೆ IT ದಾಳಿ ಆಗುತ್ತೆ 2017ರಲ್ಲಿ. ಆ IT ದಾಳಿಯಲ್ಲಿ IT ಇಲಾಖೆ ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ಸುಮಾರು 162 ಕೋಟಿ ರೂಪಾಯಿ ಮೊತ್ತದ ಅಘೋಷಿತ ಆಸ್ತಿ ಅಂತ ಪತ್ತೆ ಆಗುತ್ತೆ. ಜೊತೆಗೆ ತೆರಿಗೆ ವಂಚನೆ ಕೂಡ ಆಗಿದೆ ಎನ್ನುವಂಥ ಹೇಳಿಕೆಯನ್ನು IT ಇಲಾಖೆ ನೀಡುತ್ತೆ. ಆ IT ದಾಳಿಯ ಪರಿಣಾಮಗಳು ಏನಾಯ್ತದು, ಅದು EDಗೆ ಹೋಯ್ತಾ ಅಥವಾ CBI ಅವ್ರಿಗೆ ಏನಾದರೂ ತನಿಖೆ ಮಾಡ್ತಿದ್ದಾರೆ, ಅದ್ರದ್ದು ಅಪ್ಡೇಟ್ ಏನಿಲ್ಲ. ಯಾಕಂತ ಹೇಳಿದ್ರೆ 2018ರಲ್ಲಿ ಚುನಾವಣೆ ನಡೆದು ಸಮ್ಮಿಶ್ರ ಸರ್ಕಾರ ಬರುತ್ತೆ. ಸಮ್ಮಿಶ್ರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಆ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸುವುದರಲ್ಲಿ, ಆಪರೇಷನ್ ಕಮಲ ಮಾಡೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ರಮೇಶ್ ಜಾರಕಿಹೊಳಿ BJPಗೆ ಹೋಗಿದ್ದು ಯಡಿಯೂರಪ್ಪಗೋಸ್ಕರನೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ, ಸಾಲ ಸೆಟ್ಲ್ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಕಾಂಗ್ರೆಸ್ನವರು ಇನ್ನೊಂದು ಆರೋಪ ಮಾಡಿದ್ದಾರೆ. ಕಳೆದ ಕೆಲವು ತಿಂಗಳಿಂದ 8 ಬಾರಿ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಅಮಿತ್ ಶಾ ಸದ್ಯ ಕೇಂದ್ರದ ಸಹಕಾರ ಸಚಿವ. ಈಗ ಅವರು ಕೃಷಿ ಇಲಾಖೆಯ ಜೊತೆಗೆ ಏನಿತ್ತು ಸಹಕಾರ ಖಾತೆ ಇತ್ತು, ಅದನ್ನು ಡಿವೈಡ್ ಮಾಡಿ ಸಪ್ರೇಟ್ ಆಗಿ ಒಂದು ಸಹಕಾರ ಖಾತೆ ಅಂತ ಮಾಡಿದ್ರು. 8 ಬಾರಿ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಹಾಗಾದರೆ ಈಗ ಪ್ರಶ್ನೆ ಇಷ್ಟೇ, ಏನು ಅಂತ ಹೇಳಿದ್ರೆ, ಸಹಕಾರ ಬ್ಯಾಂಕುಗಳು, ರಮೇಶ್ ಜಾರಕಿಹೊಳಿ ಅವರು ದೊಡ್ಡ ರಾಜಕಾರಣಿ, ದೊಡ್ಡ ಕಂಪನಿಯನ್ನು ಓಪನ್ ಮಾಡಿದ್ದಾರೆ ಅಂತೇಳಿ ಸಹಕಾರ ಬ್ಯಾಂಕು, DCC ಬ್ಯಾಂಕುಗಳು ಸುಮಾರು 202 ಕೋಟಿ ರೂಪಾಯಿ ಸಾಲ ಜೊತೆಗೆ ಎಲ್ಲ ಸೇರಿಸಿ 360 ಕೋಟಿ ರೂಪಾಯಿ ಬರಬೇಕಲ್ಲ, ಅದನ್ನು ಹೇಗೆ ವಸೂಲಿ ಮಾಡ್ತಾರೆ? ಸೊ ಇದಕ್ಕೆ BJP ಅವರು ಈಗ ಉತ್ತರ ಕೊಡಬೇಕಾಗತ್ತೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ, ತಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣೀಭೂತರಾದಂತಹ ರಮೇಶ್ ಜಾರಕಿಹೊಳಿ ಅವರಿಂದ ಈ ಸಾಲವನ್ನು ಹೇಗೆ ವಸೂಲಿ ಮಾಡ್ತಾರೆ ಎನ್ನುವಂಥದ್ದು ಇರುವಂತಹ ಅತಿ ದೊಡ್ಡ ಪ್ರಶ್ನೆ.